ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರಶ್ಮಿತಾ. ಪ್ರೀತಿ ಅಂದರೆ ಏನು ಅಂತ ಯಾರಿಗಾದರೂ ಕೇಳಿದರೆ ಪ್ರೀತಿ ಬಗ್ಗೆ ಕೆಲವರಿಗೆ ಒಳ್ಳೆಯ ಅಭಿಪ್ರಾಯ, ಇನ್ನು ಕೆಲವರಿಗೆ ನೋವು, ಕೆಲವರಿಗೆ ಅಸಹ್ಯ, ಕೆಲವರಿಗೆ ಕೆಟ್ಟ ಅಭಿಪ್ರಾಯ. ಹೀಗೆ ಪ್ರೀತಿ ಬಗ್ಗೆ ಕೇಳ್ತಾ ಹೋದರೆ ಪ್ರಶ್ನೆಗಳು, ನೋವು, ನೆನಪು, ಖುಷಿ ಎಲ್ಲ ಇದೆ. ನಿಜವಾಗ್ಲೂ ಈ ಪ್ರೀತಿ ಅಂದರೆ ಏನು? ಈ ಪ್ರೀತಿಲಿ ಯಾಕೆ ಕೆಲವರಿಗೆ ಅಷ್ಟೊಂದು ನೋವು? ಎಲ್ಲ ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ. ನನ್ನ ಹತ್ರ ಯಾರಾದರೂ ಪ್ರೀತಿ ಅಂದರೆ ಏನು ಅಂತ ಕೇಳಿದ್ರೆ, ನನ್ನ ಪ್ರಕಾರ ನಾನು ಪ್ರೀತಿನ ತುಂಬ ಪವಿತ್ರ ಮತ್ತು ಪರಿಶುದ್ಧ ಅಂದ್ಕೊಂಡಿದ್ದೀನಿ. ಆ ಪ್ರೀತಿ ಹೆಸರಲ್ಲಿ ಮೋಸ ಮಾಡ್ತಾರೆ, ನೋವು ಮಾಡ್ತಾರೆ, ಅದಕ್ಕೇನು ಮಾಡೋಕ್ಕಾಗುತ್ತೆ ಅಲ್ವಾ? ಯಾರನ್ನಾದರೂ ಪ್ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರೀತಿ ಮಾಡುವಾಗ ಯೋಚನೆ ಮಾಡಿ ಪ್ರೀತಿ ಮಾಡಿ. ಪ್ರೀತಿ ಮಾಡಿದ ಮೇಲೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಕೆಲವರು ಪ್ರೀತಿ ಮಾಡಿದ ಮೇಲೆ ಕೆಲವು ಪದಗಳನ್ನು ಬಳಸ್ತಾರೆ. ಅಂತ ಪದಗಳನ್ನೆಲ್ಲ ಕೇಳಿದಾಗ ಛೇ ಅಂತ ಅನ್ನಿಸ್ಬಿಡುತ್ತೆ. ನಿನ್ನನ್ನು ಲವ್ ಮಾಡ್ತಾ ಇರಲಿಲ್ಲ, ನೀನು ಹೀಗೆ ಅಂತ ಗೊತ್ತಿರಲಿಲ್ಲ, ನಾನೇನಾದರೂ ಮೊದಲೇ ನೀನು ಹೀಗೆ ಅಂತ ಗೊತ್ತಿದ್ದರೆ ಲವ್ವೇ ಮಾಡ್ತಿರ್ಲಿಲ್ಲ, ನೀನು ಪ್ರೀತಿ ಮಾಡಿದ ಮೇಲೆ ಹಾಳಾದೆ, ನನ್ನ ಹುಡುಗ ಸರಿಯಿಲ್ಲ ಅಥವಾ ನನ್ನ ಹುಡುಗಿ ಸರಿಯಿಲ್ಲ. ಇದೆಲ್ಲ ಪ್ರೀತಿ ಮಾಡಿದ ಮೇಲೆ ಹೇಳುವಂಥ ಮಾತುಗಳ. ನಿಮಗೆ ನಿಮ್ಮನ್ನು ಪ್ರೀತಿಸಿದ್ದ ವ್ಯಕ್ತಿಯಿಂದ ಕಿರಿಕಿರಿ ನೋವಾಗ್ತಿದೆ ಅಂದರೆ, ನಿಮ್ಮ ಈ ಮಾತುಗಳಿಂದ ನಿಮ್ಮನ್ನು ಪ್ರೀತಿಸಿದ ಜೀವಕ್ಕೂ ನೋವಾಗುತ್ತೆ ಅಲ್ವಾ? ಪ್ರೀತಿಯಿಂದ ಪ್ರೀತಿಸಿ. ಪ್ರೀತಿ ಅಂದರೆ ಪ್ರೀತಿಯಲ್ಲಿ ಎಲ್ಲ ಇರುತ್ತೆ. ನೋವಿರುತ್ತೆ, ಖುಷಿ ಇರುತ್ತೆ, ದುಃಖ ಇರುತ್ತೆ, ಹಠ ಇರುತ್ತೆ, ಕೋಪ ಇರುತ್ತೆ. ಇದೆಲ್ಲ ಇದ್ದರೆ ಅಲ್ವಾ ಪರಿಪೂರ್ಣ. ಪ್ರೀತಿ ಅಂದರೆ ಕೆಲವ್ರ ಪ್ರಕಾರ ಚಿನ್ನ, ರನ್ನ, ಮುದ್ದು, ಬಂಗಾರ, ನೀನು ಇಲ್ಲದೆ ನಾನಿಲ್ಲ, ನೀನೇ ಪ್ರಪಂಚ, ನೀನು ಹೇಳೋ ಮಾತು ಮೀರಲ್ಲ ಅಂತ. ಇದು ಪ್ರೀತಿನ? ಇದು ಅವನು ಅಥವಾ ಅವಳನ್ನು ಪಡೆದುಕೊಳ್ಳೋಕೆ ನಾಟಕದ ಬಲೆ ಅಷ್ಟೇ. ಇದು ನಿಜವಾದ ಪ್ರೀತಿಯಲ್ಲಿ ಕೋಪ, ಹಠ, ಜಗಳ ಎಲ್ಲ ಇರುತ್ತೆ. ಇದೆಲ್ಲ ಇದ್ರೇ ಅಲ್ವಾ ಪ್ರೀತಿ. ಪ್ರೀತಿಲಿ ಖುಷಿ, ನೆಮ್ಮದಿ ಎಲ್ಲ ಇರುತ್ತೆ. ನಿಜವಾದ ಪ್ರೀತಿ ಶುರುವಾಗುವಾಗ ಆ ಪ್ರೀತಿ ಹೇಗಿರುತ್ತೆ ಅಂದರೆ ಚಿಟ್ಟೆಗಳ ಥರ ಇರುತ್ತೆ. ಪ್ರೀತಿ ಹುಟ್ಟಿದ ಮರುಕ್ಷಣ ಅವರ ವಾಯ್ಸ್ ಕೇಳಿದರೆ ಸಾಕು, ಹಾರ್ಟ್ ಬೀಟ್ ಜೋರಾಗಿ ಬಡ್ಕೊಳ್ಳುತ್ತೆ. ಆವಾಗ ಅವ್ರ ವಾಯ್ಸ್ ಕೇಳಿದ್ರೆ ಆಗುವ ಕಾತುರ, ಎಕ್ಸೈಟ್ಮೆಂಟ್ ಅಂತ ಹೇಳ್ತಾರಲ್ವ, ಅದು ಮನಸ್ಸಲ್ಲಾಗುವ ಖುಷಿ. ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಎದುರಿಗೆ ಇದ್ದರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಮಾತಾಡೋಕ್ಕೂ ಆಗಲ್ಲ, ಅವರನ್ನು ನೋಡೋಕ್ಕೂ ಆಗಲ್ಲ. ಏನೋ ಭಯ, ಏನೋ ನಾಚಿಕೆ, ಶೈ ಅಂತಾರಲ್ವ, ಈ ಭಯ, ನಾಚಿಕೆ ಒಟ್ಟೊಟ್ಟಿಗೆ ಆದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಲ್ವಾ? ಅಕಸ್ಮಾತಾಗಿ ನಾವು ಪ್ರೀತಿಸಿದ ಜೀವ ಅಥವಾ ಪ್ರೀತಿಸಿದ ವ್ಯಕ್ತಿ ನಮ್ಮನ್ನು ಗೊತ್ತಿಲ್ಲದೇನೋ ಮೊದಲನೇ ಸಲ ಅಂದರೆ ಫಸ್ಟ್ ಟೈಮ್ ನಮ್ಮ ಕೈ ಬೆರಳು ಅಥವಾ ಕೈ ಏನಾದರೂ ಟಚ್ ಮಾಡಿಬಿಟ್ರೆ ಯಪ್ಪ, ಫುಲ್ ಬಾಡಿ ಶಿವರ್ ಆಗುತ್ತೆ. ಒಂಥರ ಖುಷಿ ಇರುತ್ತೆ ಆ ನಡ್ಕದಲ್ಲೂ. ಪ್ರೀತಿ ಆದಮೇಲೆ ಊಟ, ನಿದ್ದೆ ಎಲ್ಲ ಬಿಟ್ಟು ನಮ್ಮನ್ನು ಪ್ರೀತಿಸುವ ಜೀವ, ನಾವು ಪ್ರೀತಿಸಿದ ವ್ಯಕ್ತಿ ಬಗ್ಗೆನೇ ಯೋಚನೆ ಆಗ್ತಾ ಇರುತ್ತೆ. ಇವರೇ ನಮ್ಮ ಜೀವನ. ಎಲ್ಲೋದ್ರೂ ಬರೀ ಅವರದ್ದೇ ವಾಯ್ಸ್ ನಮ್ಮ ಮನಸ್ಸಲ್ಲಿ ಹಾಗೆ ಗುಂಗುಟ್ತಾ ಇರುತ್ತೆ. ಪ್ರತಿದಿನ ಅವ್ರ ಮುಖ ನೋಡಬೇಕು, ಪ್ರತಿದಿನ ಅವ್ರ ವಾಯ್ಸ್ ಕೇಳಬೇಕು, ನಾನು ನೆನೆಸ್ಕೊಂಡಾಗೆಲ್ಲ ನನ್ನ ಎದುರಿಗೆ ಬರಬೇಕು. ಈ ಥರ ತುಂಬ ಇರುತ್ತೆ ಈ ಮೊದಲ ಪ್ರೀತಿಯಲ್ಲಿ. ಒಂದೇ ಒಂದು ಸಲ ನೀವೆಲ್ಲ ಯೋಚನೆ ಮಾಡಿ, ಇಂಥ ಪ್ರೀತಿ ಬಗ್ಗೆ ಅದೆಷ್ಟು ಕೆಟ್ಟ ಮಾತು, ಕೆಟ್ಟ ಭಾವನೆ ಇದೆ ಅಂತ. ಈ ಪ್ರೀತಿ ಹೆಸರಲ್ಲಿ ಆಗುವ ಮೋಸಕ್ಕೆ ಪ್ರೀತಿ ಕಾರಣನ? ಅಲ್ಲ ಅಲ್ವಾ? ಪ್ರೀತಿಸಿದ ವ್ಯಕ್ತಿ ಅಲ್ವಾ ಕಾರಣ? ವ್ಯಕ್ತಿ ಕಾರಣ ಆದಮೇಲೆ ಪ್ರೀತಿ ಬಗ್ಗೆ ಯಾಕೆ ಕೆಟ್ಟ ಆಲೋಚನೆ? ಪ್ರೀತಿ ಶುರುವಾಗುವಾಗ ಪ್ರೀತಿಸಿದ ವ್ಯಕ್ತಿ ಹೇಗಿರ್ತಾರೋ ಹಾಗೇ ಇಷ್ಟ ಆಗ್ತಾರೆ. ಅದೇ ಪ್ರೀತಿಸಿ ಸ್ವಲ್ಪ ದಿನ ಕಳೆದ್ಮೇಲೆ ನೀನು ಹಾಗಿರಬೇಡ, ಹೀಗಿರಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಅದು ತಿನ್ನಬೇಡ, ಇದು ತಿನ್ನಬೇಡ, ಆ ಬಟ್ಟೆ ಹಾಕ್ಕೋಬೇಡ, ಈ ಬಟ್ಟೆ ಹಾಕ್ಕೋಬೇಡ, ಅವ್ರ ಜೊತೆ ಸೇರಬೇಡ, ಇವ್ರ ಜೊತೆ ಸೇರಬೇಡ, ಇದೆಲ್ಲ ಯಾಕೆ ಮನುಷ್ಯರು ಪ್ರೀತಿ ಹೆಸರಲ್ಲಿ ಒಬ್ಬರನ್ನ ಕಟ್ಟಾಕೋದು? ನಾವು ಅಂದ್ಕೊಂಡಂಗೆ ನಾವು ಪ್ರೀತಿಸಿದ ವ್ಯಕ್ತಿ ಇರಲ್ಲ. ನೀವು ಒಬ್ಬರನ್ನ ಪ್ರೀತಿಸಿದ್ದೀರಾ ಅಂತಾದರೆ ಅವ್ರು ಹೇಗಿದ್ದಾರೋ ಅವರು ಇರೋ ಥರನೇ ಪ್ರೀತಿ ಮಾಡಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಕಲ್ಪಿಸ್ಕೊಂಡು ಪ್ರೀತಿ ಮಾಡಬೇಡಿ. ನಿಮ್ಮ ಹಾಗೇನೆ ನೀವು ಪ್ರೀತಿಸಿದ ವ್ಯಕ್ತಿಗೆ ಭಾವನೆಗಳು ಇರುತ್ತೆ, ಆಸೆಗಳು ಇರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಇರೋದಕ್ಕೆ ಪ್ರೀತಿ ಯಾಕೆ ಮಾಡಬೇಕು? ಮೊದಲು ಪ್ರೀತಿ ಶುರುವಾದಾಗ ಆ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವ ಇಷ್ಟ ಆಗಿರುತ್ತೆ. ಪ್ರೀತಿ ಆದ ತಕ್ಷಣ ಯಾಕೆ ಅವರ ವ್ಯಕ್ತಿತ್ವ ಇಷ್ಟ ಆಗಲ್ಲ? ಪ್ರೀತಿಲಿ ಸ್ವಾರ್ಥ ಇರಬೇಕು, ಆದರೆ ನಿಮ್ಮ ಸ್ವಾರ್ಥದಿಂದ ನೀವು ಪ್ರೀತಿಸಿದ ಜೀವ ನಿಮ್ಮಿಂದ ದೂರ ಆಗೋದು, ನಿಮ್ಮಿಂದ ಮುಕ್ತಿ ಬಯಸುವಷ್ಟು ಸ್ವಾರ್ಥ ಇರಬಾರ್ದು.
ನನ್ನವಳು ಅಥವಾ ನನ್ನವನು ನನಗಷ್ಟೇ ಸ್ವಂತ ಅನ್ನೋ ಸ್ವಾರ್ಥ ಇರಬೇಕು ಹೊರತು ಅವರ ಫ್ರೀಡಮನ್ನು ಕಿತ್ಕೊಳ್ಳೋ ಅಷ್ಟು ಸ್ವಾರ್ಥ ಇರಬಾರ್ದು. ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಂಡಾಗ ಅವರ ಮನಸ್ಸಲ್ಲಿ, ಅವರ ಮುಖದಲ್ಲಿ ನಗು ತರುವಂತೆ ಇರಬೇಕು. ಅದು ಬಿಟ್ಟು ನಿಮ್ಮನ್ನು ನೆನೆಸ್ಕೊಂಡ್ರೆ ಬಿಟ್ಟೋದ್ರೆ ಸಾಕಪ್ಪ ಅನ್ನೋ ಥರ ಇರಬಾರ್ದು. ಪ್ರೀತಿಲಿ ಯಾವತ್ತೂ ಯಾರಿಗೂ ನೋವಾಗಲ್ಲ, ಮನಸ್ಸು ಮುರಿಯಲ್ಲ, ಮನಸ್ಸಿಗೆ ಕಷ್ಟ ಕೊಡಲ್ಲ, ಅಸಹ್ಯ ಬರ್ಸಲ್ಲ, ದುಃಖ ಕೊಡಲ್ಲ. ಬದಲಿಗೆ ಪ್ರೀತಿಗೆ ಪ್ರೀತಿ ಮಾತ್ರ ಕೊಡುತ್ತೆ. ನಮ್ಮ ಸ್ವಾರ್ಥದಿಂದ ಪ್ರೀತಿಲಿ ನೋವಾಗುತ್ತೆ ವಿನಃ, ದುಃಖ ಆಗುತ್ತೆ ವಿನಃ, ಪ್ರೀತಿಸಿದ ವ್ಯಕ್ತಿನ ಆ ವ್ಯಕ್ತಿ ಇರೋ ಥರ ಪ್ರೀತಿ ಮಾಡಿ ನೋಡಿ. ಅಂಥ ಪ್ರೀತಿಲಿ ಪ್ರೀತಿ ಮಾತ್ರ ಇರುತ್ತೆ. ಪ್ರೀತಿ ಇದ್ದ ಕಡೆ ಖುಷಿ ಇರುತ್ತೆ, ನಗು ಇರುತ್ತೆ. ನಾವು ಪ್ರೀತಿಸಿದ ವ್ಯಕ್ತಿ ಕಾಟ ಕೊಟ್ಟರು, ಹಿಂಸೆ ಕೊಟ್ಟರು, ನೋವು ಕೊಟ್ಟರು, ಬೈದರು, ಏನೇ ಮಾಡಿದ್ರು ಅದು ಚಂದ ಅನಿಸುತ್ತೆ. ಅಂಥ ಪ್ರೀತಿಲಿ ಬಿಟ್ಟೋಗೋ ಮಾತು, ಬಿಟ್ಕೊಡೋ ಮಾತೇ ಇರಲ್ಲ. ಸಾಯೋವರೆಗೂ ಜೊತೆಯಲ್ಲಿರುತ್ತೆ. ಪ್ರೀತಿ ಜಾತಿ ನೋಡಲ್ಲ, ಕುಲ ಗೋತ್ರ ನೋಡಲ್ಲ, ಹಣ ಆಸ್ತಿ ನೋಡಲ್ಲ, ಅಂದ ಚಂದ ಬಯಸಲ್ಲ. ಪ್ರೀತಿಗೆ ಬರೀ ಪ್ರೀತಿಸೋಕಷ್ಟೇ ಗೊತ್ತು. ಇಂತಹ ಪರಿಶುದ್ಧವಾದ ಪ್ರೀತಿನ ಅಸಹ್ಯ, ದರಿದ್ರ, ನೋವು, ದುಃಖ, ಮೋಸ, ವಂಚನೆ ಇನ್ನೂ ನೂರಾರು ಹೆಸರಲ್ಲಿ ಹೇಳ್ತೀರಾ. ನಾನು ಇಷ್ಟೆಲ್ಲ ಪ್ರೀತಿ ಬಗ್ಗೆ ಹೇಳ್ತಾ ಇರೋದು, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಪ್ರೀತಿ ಅಂದರೆ ಹೀಗೇನೆ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರ ಮೇಲಾದರೂ ಪ್ರೀತಿ ಆದರೆ ಅದನ್ನು ಹೇಳ್ಕೊಳ್ಳಿ. ಪ್ರೀತಿಲಿ ಕ್ಷಮಿಸೋ ಗುಣ ಇರಲಿ, ಕಾಳಜಿ ತೋರಿಸಿ, ಪ್ರೀತಿಸೋ ವ್ಯಕ್ತಿಗೆ ಟೈಮ್ ಕೊಡಿ, ನಿಮ್ಮ ಪ್ರೀತಿ ಬಗ್ಗೆ ವ್ಯಕ್ತಪಡಿಸಿ. ಇವತ್ತಿಗೂ ಕೂಡ ಯಾರೊಬ್ಬರ ಹತ್ರನೂ ಕೂಡ ಕೇಳಿದ್ರು ಪ್ರೀತಿ ಅಂದರೆ ಏನು ಅಂತ ಯಾರ ಹತ್ರ ಕೂಡ ಸರಿಯಾದ ಉತ್ತರ ಇಲ್ಲ. ಒಬ್ಬೊಬ್ಬರು ಪ್ರೀತಿ ಒಂದೊಂದು ರೀತಿ. ಯಾವತ್ತೂ ಕೂಡ ನಿಮ್ಮ ಪ್ರೀತಿನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ. ನಿಮ್ಮ ಪ್ರೀತಿ ಹೇಗಿದೆಯೋ ಹಾಗೇ ಪ್ರೀತಿಸಿ, ಹಾಗೇ ಇರಿ. ನಿಮ್ಮ ಪ್ರೀತಿಯನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರೀತಿಯಲ್ಲಿ ಬಿರುಕು ಬರುತ್ತೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಗುಲಾಬಿ ಕೊಟ್ಟು ಪ್ರೀತಿ ಮಾಡಿದ್ರು ಅಥವಾ ಚಾಕ್ಲೇಟ್ಸ್ ಕೊಟ್ಟು ಪ್ರೀತಿ ಮಾಡಿದ್ರು ಅಂತ ಹೇಳಿದ ಮಾತ್ರಕ್ಕೆ ನಿಮ್ಮ ಪ್ರೀತಿನೂ ಅದೇ ರೀತಿ ಇರಬೇಕು ಅಂತ ಏನೂ ಇಲ್ಲ ಅಲ್ವಾ. ನಿಮ್ಮ ಪ್ರೀತಿ ಹೇಗಿದೆಯೋ ಹಾಗೇ ಪ್ರೀತಿಸಿ, ಹಾಗೇ ನೀವು ಹೇಗಿದ್ದೀರೋ ಹಾಗೇ ಇರಿ. ಪ್ರೀತಿ ಬಗ್ಗೆ ಹೇಳೋದಾದರೆ ತುಂಬ ಇದೆ. ಯಾರು ಕೂಡ ಅಷ್ಟೇ, ನೀವು ನಿಮ್ಮ ಪ್ರೀತಿಸಿದ ವ್ಯಕ್ತಿಯಿಂದ ಆದ ನೋವನ್ನು, ದುಃಖನ, ಮೋಸನ ಇದನ್ನೆಲ್ಲ ಪ್ರೀತಿಸಿದ ವ್ಯಕ್ತಿ ಮೇಲೆ ಹೊರಿಸಿ ಕೆಟ್ಟ ಆಪಾದನೆಯನ್ನು ಯಾವತ್ತೂ ಕೂಡ ಪ್ರೀತಿ ಮೇಲೆ ಹೊರಿಸ್ಬೇಡಿ.